ಸ್ವಾಮಿ ಹೇಳುವಂತ ಒಂದು ಮಾತು, 1 ಗಂಟೆ ಸಮಯವಾದರೂ ನೀನು ದೇವರೊಂದಿಗೆ ಎಚ್ಚರವಾಗಿರಲಿಕ್ಕೆ ಸಾಧ್ಯ ಇಲ್ವಾ ಎಂಬುದಾಗಿ. ಪ್ರಾರ್ಥನೆ ಜೀವಿತ, ದೇವರ ವಾಕ್ಯವನ್ನ ಯಾರು ಹಿಡಿದುಕೊಳ್ತಾರೋ ದೇವರ ಅಂಥವ್ರನ್ನ ಮರೆಯಾಗಿ ಇರಲಿಕ್ಕೆ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಗುಡ್ಡದ ಮೇಲೆ ಕಟ್ಟಿರುವಂತ ಮನೆ ಆಗಿರ್ತಿ, ಅದು ಮರೆಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರ ವಚನ, ನೀನು ದಿನಕ್ಕೆ 8 ಗಂಟೆ ಪ್ರಾರ್ಥಿಸಿ, ಏನೇ ಮಾಡು, ನಿನಗಿರುವ ಸಮಯದಲ್ಲಿ 1 ಗಂಟೆ ನೀನು ದೇವರಿಗೆ ಕೊಡೋದಾದ್ರೆ, ನಿನ್ನ ದೇವರ ಜೊತೆ ನೀನು ನಿಲ್ಲೋದಾದ್ರೆ, ನಿನಗೂ ಕೂಡ ದೇವರು ಆಶೀರ್ವಾದವೆಂಬ ಸಂಬಳವನ್ನ ನಿಮಗೆ ಕೊಡ್ತಾನೆ. ದೇವರ ವಚನದಲ್ಲಿ ನೀವು ಓದಿಲ್ವಾ? ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ 10ನೇ ವಚನ, 1 ಗಂಟೆಯಲ್ಲಿ ಬಾಬೇಲ್ ನಗರವು ಅದು ನಾಶವಾಯಿತು ಎಂಬುದಾಗಿ. ನೀನು 1 ಗಂಟೆ ಪ್ರಾರ್ಥನೆ ಮಾಡೋದಾದ್ರೆ, ನಿನ್ನಲ್ಲಿ ಗಲಿಬಿಲಿ ತಂದಾಕಿರುವಂತಹ ಬಾಬೇಲ್ ಪಟ್ಟಣವನ್ನ, ನಿನ್ನ ಕನ್ಫ್ಯೂಸ್ ಮಾಡಿರುವಂತಹ ಯಾವುದೇ ಸಂಗತಿಗಳನ್ನ ಆ 1 ಗಂಟೆಯಲ್ಲಿ ದೇವರು ನಾಶ ಮಾಡಬಲ್ಲಾತನಾಗಿದ್ದಾನೆ. ಚಿಂತೆ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಮಾಡುವವನಿಗೆ ಎಲ್ಲವೂ ಸಾಧ್ಯವಾಗ್ತದೆ. ಹಲ್ಲೆಲೂಯಾ.